ಸರ್ಕಾರ ಗ್ರಾಮಾಡಳಿತ ಅಧಿಕಾರಿಗಳ ಮೇಲೆ ಅತಿಯಾದ ಒತ್ತಡ ಹೇರ್ತಾ ಇದೆ. ಇದು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಗ್ರಾಮಾಡಳಿತ ಅಧಿಕಾರಿಗಳು ಶಿವಮೊಗ್ಗದಲ್ಲಿ ತಮ್ಮ ಅಳಲು ತೋಡ್ಕೊಂಡ್ರು. ಇದೇ ಕಾರಣಕ್ಕೆ ಮುಂಬರುವ ದಿನಗಳಲ್ಲಿ ಮನೆಯಲ್ಲಿಯೇ ಕುಳಿತು ಅನಿರ್ದಿಷ್ಟ ಧರಣಿ ಕೈಗೊಳ್ಳಬೇಕಾಗಿತ್ತು ಅಂತ ಅವ್ರು ಹೇಳಿದರು. ಇಂದು ಕಂದಾಯ ಸಚಿವರೊಂದಿಗೆ ಸಭೆ ನಡೆಯಲಿದ್ದು, ನಮ್ಮ ಬೇಡಿಕೆ ಈಡೇರದೇ ಇದ್ರೆ ದೊಡ್ಡ ರೀತಿಯ ಮುಷ್ಕರ ಕೈಗೊಳ್ಳುತ್ತೇವೆ ಅಂತ ಮಾಧ್ಯಮದವರಿಗೆ ಸಂಘಟನೆಗಳು ತಿಳಿಸಿದ್ದಾರೆ. ಈ ಹಿಂದೆ ಸಭೆ ನಡೆದಿದ್ದು ಯಾವುದೇ ಪ್ರಯೋಜನ ಆಗಿಲ್ಲ. ಗ್ರಾಮಾಡಳಿತಾಧಿಕಾರಿ ಹುದ್ದೆಯು ತಾಂತ್ರಿಕ ಹುದ್ದೆ ಆಗಿಲ್ಲ. ಸರ್ಕಾರ ಸುಮಾರು 21 ಆಪ್ಗಳನ್ನು ನೀಡಿ ಒತ್ತಡ ಹೇರಿದೆ. ಸಮಯ ಮೀರಿ ಕೆಲಸ ಮಾಡಿದ್ರೆ ಕೆಲಸ ಪೂರ್ಣ ಆಗ್ತಾ ಇಲ್ಲ ಅಂತ ಅವರು ಅಳಲನ್ನ ತೋಡ್ಕೊಂಡ್ರು. ನಾವು ಇವತ್ತೊಂದು ದಿವಸ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಕೇಂದ್ರ ಸಂಘದ ನಿರ್ದೇಶನದ ಪ್ರಕಾರ ಈ ತಿಂಗಳು 22ನೇ ತಾರೀಕು ರಾಜ್ಯ ಸಂಘದಿಂದ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಸಮ್ಮುಖದಲ್ಲಿ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ಳಬೇಕು ಅಂತೇಳಿ ನಿರ್ಣಯ ಮಾಡಿಕೊಂಡು ಆದ ನಂತರದಲ್ಲಿ ನಾವು 26ನೇ ತಾರೀಕು ತಾಲೂಕಾ ಕೇಂದ್ರದಲ್ಲಿ, 27ನೇ ತಾರೀಕು ಜಿಲ್ಲಾ ಕೇಂದ್ರದಲ್ಲಿ, ಇವತ್ತೊಂದು ದಿವಸ ನಾವು ಜಿಲ್ಲಾ ಕೇಂದ್ರದಲ್ಲಿ ಕಂಟಿನ್ಯೂಷನ್ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಿದ್ದೇವೆ. ಈ ಒಂದು ದಿವಸ ಏನು ನಾವು ಮುಷ್ಕರ ಮಾಡ್ತಿದ್ದೀವಿ, ಅದು 5ನೇ ದಿನ ಆಗಿದೆ. ಸೊ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಸುಮಾರು ದಶಕಗಳ ಜ್ವಲಂತ ಸಮಸ್ಯೆಗಳ ಈಡೇರಿಕೆಗಾಗಿ ನಾವು ಅನಿರ್ದಿಷ್ಟ ಅವಧಿ ನಾವು ಮುಷ್ಕರನ ಕೈಗೊಳ್ತಾ ಇದ್ದೇವೆ. ಇವತ್ತೊಂದು ದಿವಸ ನಾವೇನು ನಮ್ಮ ಮೂಲಭೂತ ಸೌಲಭ್ಯಗಳು ಆಗಿರ್ಬೋದು ಮತ್ತು ಕೆಲವೊಂದು ನಮಗೆ ಅಗತ್ಯವಾದಂತಹ ಸೇವೆಗಳು ನಮಗೆ ಬೇಡಿಕೆ ಸರ್ಕಾರದ ಮಟ್ಟದಲ್ಲಿ ಈಡೇರಲಿಲ್ಲ ಅಂತಂದರೆ ನಾವು ಆಲ್ರೆಡಿ ಇವತ್ತೊಂದು ದಿವಸ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಕೇಂದ್ರದಲ್ಲಿ ನಾವು ಏನು ಪರಿವರ್ತಿತ ರಾಜ್ಯನ ನಾವು ರಜೆ ಅರ್ಜಿನ ಕೊಟ್ಟಿದ್ದೇವೆ. ನಾಳೆಯಿಂದ ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೈಗೊಳ್ತೇವೆ. ನಮ್ಮ ಬಹುಮುಖ್ಯವಾದ ಸಮಸ್ಯೆ ಏನು ಅಂತಂದರೆ, ಈ ಒಂದು ದಿನಗಳಲ್ಲಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಮಾರು 21 ಆ್ಯಪ್ಗಳನ್ನ, ಸೊ ಸಂಯೋಜನೆ ಆ್ಯಪ್ ಇರ್ಬೋದು, ಆಧಾರ್ ಸೀಡಿಂಗ್ ಕಾರ್ಯ ಇರ್ಬೋದು, ಮತ್ತು ಕೊನೆಗೆ ಲ್ಯಾಂಡ್ ಬೇಟ್ ಆ್ಯಪ್ ಇರ್ಬೋದು, ಬಗೆರಕಮ್ ಆ್ಯಪ್ ಇರ್ಬೋದು, ಹಕ್ಕುಪತ್ರ ಆ್ಯಪ್ ಇರ್ಬೋದು, ಈ ಥರ ನಮಗೆ ಪ್ರತಿಯೊಂದು ಕೂಡ ಆ್ಯಪ್ಗಳನ್ನ ನಮಗೆ ಸರ್ಕಾರ ಮಟ್ಟದಲ್ಲಿ ನಮಗೆ ಕೊಟ್ಟು ನಮಗೆ ತಾಂತ್ರಿಕ ಹುದ್ದೆ ಅಲ್ಲ ಅಂತ ಹೇಳಿ ಸರ್ಕಾರದಿಂದ ಇಂಬರ ಕೊಟ್ಟರೂ ಕೂಡ ನಮಗೆ ತಾಂತ್ರಿಕವಾಗಿ ಕೆಲಸವನ್ನು ಮಾಡಿಸ್ಕೊತಾ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ನಮಗೆ ಬಹಳ ಒತ್ತಡ ಹಾಕಿ ನಾವು ಕೆಲಸ ಮಾಡ್ತಿದ್ದಾರೆ. ಈ ಒಂದು ಒತ್ತಡದಲ್ಲಿ ನಾವು ರಜಾ ದಿನಗಳನ್ನು ಕೂಡ ಕೆಲಸ ಮಾಡಲಿಕ್ಕೆ ನಮ್ಗೆ ಒತ್ತಡ ಮಾಡ್ತಿದ್ದಾರೆ. ಹಬ್ಬ ಹರಿದಿನಗಳಿಗೆ ನಮಗೆ ಅವಕಾಶ ಮಾಡಿಕೊಡ್ತಿಲ್ಲ. ನಮ್ಮ ಕುಟುಂಬದ ಜೊತೆಗೆ ನಾವು ಸಂತೋಷವಾಗಿ ನಾವು ಕಾಲ ಕಳೆಯೋಕ್ಕೆ ಅವಕಾಶ ಆಗ್ತಾಯಿಲ್ಲ. ಇದರಿಂದ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತ ಕೆಲವು ಪ್ರಕರಣಗಳು ನಮಗೆಲ್ಲೂ ಕೂಡ ಕಂಡಿಲ್ಲ. ಆದರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟೋ ಗ್ರಾಮ ಆಡಳಿತಾಧಿಕಾರಿಗಳು ಮಾನಸಿಕ ಹಿಂಸೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಹೃದಯಾಘಾತದಿಂದ ಸಾವು ಅನುಭವಿಸಿದ್ದಾರೆ. ಈ ಥರ ನಮಗೆ ಬಹಳ ಸಮಸ್ಯೆಗಳಾಗಿದೆ. ಈ ಒಂದು ಜ್ವಲಂತ ಸಮಸ್ಯೆಗಳಿಗೆ ನಮಗೆ ಸರ್ಕಾರದ ಮಟ್ಟದಲ್ಲಿ ನಾವು ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಾವು ಅನಿರ್ದಿಷ್ಟವಾಗಿ ನಾವು ಮುಷ್ಕರನ ಕೈಗೊಂಡಿದ್ದೇವೆ. ಈ ಒಂದು ಮುಷ್ಕರನ ನಾವು ಸಪೋಸ್ ಏನಾದ್ರು ನಮ್ಮ ಸರ್ಕಾರದ ಮಟ್ಟದಲ್ಲಿ ಈ ಒಂದು ದಿವಸ 2 ಗಂಟೆಗೆ ಮಾನ್ಯ ಕಂದಾಯ ಸಚಿವರೊಂದಿಗೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ಜಿಲ್ಲಾಧ್ಯಕ್ಷರ ಪದಾಧಿಕಾರಿಗಳೊಂದಿಗೆ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಸಭೆಯಲ್ಲಿ ಸರ್ಕಾರ ಮಟ್ಟದಲ್ಲಿ ಒಂದಾನ ವೇಳೆ ನಮಗೆ ಯಾವುದೇ ಬೇಡಿಕೆಗಳು ಈಡೇರಲಿಲ್ಲ ಪಕ್ಷದಲ್ಲಿ ನಾಳೆಯಿಂದ ನಾವು ಅನಿರ್ದಿಷ್ಟವಾಗಿ ಮನೆಯಲ್ಲೇ ರಜೆ ಹಾಕಿ ನಾವು ಮುಷ್ಕರವನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಾವು ದಿನಾಂಕ 22/9/2024 ಏನು ನಾವು ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆದಿತ್ತು, ಅದರಲ್ಲಿ ಈಗ ತಾಲೂಕು ಮಟ್ಟದಲ್ಲಿ 26ನೇ ತಾರೀಕು ಮತ್ತು ಜಿಲ್ಲಾ ಮಟ್ಟದಲ್ಲಿ 27ನೇ ತಾರೀಕು ಮುಷ್ಕರ ಮಾಡಬೇಕು ಅಂತ ಹೇಳಿ ಹಮ್ಮಿಕೊಂಡಿದ್ದೀವಿ. ಈಗ 26 ಮತ್ತು 27 ಸಕ್ಸಸ್ ಆಗಿದೆ. ಈಗ ಕಂಟಿನ್ಯೂಷನ್ ಆಗಿ 30ನೇ ತಾರೀಕು ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಮುಷ್ಕರನ ಆಯೋಜನೆ ಮಾಡಿದ್ದೀವಿ. ಇವತ್ತು ಏನಾಗಿದೆ, ಈ ಪ್ರಾಬ್ಲಮ್ ಏನಾಗಿದೆ ಅಂತ ಅಂದರೆ, ಸರ್ಕಾರದ ವತಿಯಿಂದ ಯಾವುದೇ ನಾವು ಈಗ ತಾಂತ್ರಿಕ ಹುದ್ದೆ ಅಲ್ಲ ಅಂತ ಹೇಳಿ ವಿಲೇಜ್ ಅಕೌಂಟೆಂಟ್ಗಳಿಗೆ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಆದರೂ ಸಹಿತ ನಮ್ಮ ವಿಲೇಜ್ ಅಕೌಂಟೆಂಟ್ಗಳಿಗೆ 21 ಆ್ಯಪ್ಗಳನ್ನು, ತಾಂತ್ರಿಕ ಆ್ಯಪ್ಗಳನ್ನು ಬಳಸ್ಕೊಂಡು ನಮಗೆ ಕೆಲಸ ಮಾಡ್ತಿದ್ದಾರೆ. ನಮಗೆ ಅದರಿಂದ ಭಾಳ ಕಷ್ಟಕರವಾಗಿದೆ. ನಾವು ಬೆಳಗ್ಗೆ 8 ಗಂಟೆ 7 ಗಂಟೆ ಮನೆ ಬಿಟ್ಟರೆ ರಾತ್ರಿ 7 ಗಂಟೆ 8 ಗಂಟೆಗೆ ಇದು ಮಾಡ್ತಿದ್ದೀವಿ. ಆಮೇಲೆ ಸಪೋಸ್ ಅದರ ಏನು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಆ ಆ್ಯಪ್ಗಳಲ್ಲಿ ನಮಗೆ ಕ್ಲಿಯರ್ ಕಟ್ಟಾಗಿ OTP ಬರಲ್ಲ. ಒಂದು ಆಧಾರ್ ಸೀಡಿಂಗ್ ಮಾಡಬೇಕು ಅಂದರೆ 4 OTP ಬರುತ್ತೆ. ಆ 4 OTP ಮಾಡಲಿಕ್ಕೆ ಒಂದು ಅಂದರೆ ಈಗ ಏನಾಗಿದೆ ಅಂದರೆ, ಕೆಲವು ಪ್ರದೇಶಗಳಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ, ಆಮೇಲೆ ಸರ್ವರ್ ಬ್ಯುಸಿ ಇರೋದ್ರಿಂದ ಎಟ್ ಎ ಟೈಮು ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಒಂದೇ ಸತಿ ವರ್ಕ್ ಮಾಡೋ ಹೊತ್ತಿಗೆ ಏನಾಗುತ್ತೆ ಅಂದರೆ ಸರ್ವರ್ ಬ್ಯುಸಿ ಆಗುತ್ತೆ. ಹಾಗಾಗಿ ನಮಗೆ ಭಾಳ ಪ್ರಾಬ್ಲಮ್ ಆಗಿದೆ. ಈಗ ಎಂಡಸ್ಮೆಂಟ್ ಕೊಟ್ಟಿರೋದ್ರಿಂದ ನಮಗೆ ತಾಂತ್ರಿಕ ಹುದ್ದೆ ಮಾಡಲಿಕ್ಕೆ ಇವರು ಅಲ್ಲ ಅಂತ ಹೇಳಿ ಏನು ಕೊಟ್ಟಿದ್ದಾರೆ, ನಾವು ಅದಕ್ಕೆ ಬದ್ಧವಾಗಿಯೇ ನಾವು ಈಗ ತಾಂತ್ರಿಕ ಕೆಲಸ ಮಾಡಲ್ಲ ಅಂತೇಳಿ ನಾವು ಮುಷ್ಕರ ಮಾಡ್ತಿದ್ದೀವಿ. ಆಮೇಲೆ ಈಗ ನಮಗೇನಾಗಿದೆ ಅಂದರೆ, ಈಗ ಪತಿ ಪತ್ನಿ ವರ್ಗಾವಣೆಯನ್ನು ನಿಲ್ಲಿಸಿದ್ದಾರೆ. ಆಮೇಲೆ ರೂಲ್ 6 ಸಹಿತ ನಿಲ್ಲಿಸಿದ್ದಾರೆ.
ಹಾಗಾಗಿ ನಮಗೆ ಈ ಕುಟುಂಬ ಈಗ ಗಂಡನೂ ವರ್ಕಲ್ಲಿ ಇರ್ತಾರೆ, ಹೆಂಡ್ತಿನೂ ವರ್ಕಲ್ಲಿ ಇರ್ತಾರೆ. ಈಗ ಒಂದೇ ಕಡೆಗೆ ನಮಗೆ ವರ್ಕ್ ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಕೆಲವು ಗ್ರಾಮದ ಆಡಳಿತಾಧಿಕಾರಿಗಳು ಈ ಮಾನಸಿಕ ಒತ್ತಡಕ್ಕೆ ಗುರಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಹೃದಯಘಾತದಿಂದ ಸತ್ತೋಗಿದ್ದಾರೆ. ಕೆಲವು ಮೊಬೈಲ್ ನನ್ನ ಸಾವಿಗೆ ಇಂಥವರೇ ಕಾರಣ ಅಂತ ಬರೆದಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ರು ಪ್ರಕರಣಗಳು ಇದಾವೆ. ಗಾಂಧೀಜಿ